ದೇವ್ರು ಕೊಡ್ತಾನೆ, ದೇವ್ರು ಕೊಡ್ತಾನೆ. ನಾನು ಈ ರೀತಿ ಸಾಕ್ಷಿ ಹೇಳೋದು ಭಯ ಅಂತಿದ್ದೆ, ಪಾಸ್ಟ್ ಇಷ್ಟ ಆಯ್ತು ಬಿಡು, ಏನು ಕೊಡೋದು ಬೇಡ ಅಂತೇಳಿ ಜನರೆಲ್ಲ ಆಲೋಚನೆ ಬರ್ಬೋದು ಕೆಲವು ಸಾರಿ. ಅದು ಟೆನ್ಷನ್ ಮಾಡಲ್ಲ, ಅವರೆಲ್ಲ ನಾನು ಕೊಡ್ತೀನಿ, ನಾನು ದೇವ್ರು ಕೊಡ್ತದಾನ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ. ನನ್ನ ಮಕ್ಕಳು ದೇವ್ರು ಕೊಡ್ತಾ ಇದಾರ, ದೇವ್ರು ನನಗೆ ಕೊಡ್ತದಾನ. ಎಲ್ಲರೂ ನಾನು ಮನುಷ್ಯನ ಕೈ ನೋಡ್ತೀನೋ ನನ್ನ ಜೀವನ ಅಷ್ಟಕ್ಕಷ್ಟೇ ಇರ್ತೈತೆ. ಯಾವಾಗ ನಾನು ದೇವ್ರ ವಾಕ್ಯನ ಹೇಳ್ತೀನಿ, ನನ್ನ ಬಡತನ ನನ್ನ ದೇವ್ರು ತಗೊಂಡನ ಆತನ ಐಶ್ವರ್ಯದಲ್ಲಿ ನಾನಿದ್ದೇನೆ. ಹಲ್ಲೆಲೂಯಾ. ಪ್ರತಿದಿನ ನಾನು ಅರಿಕೆ ಮಾಡ್ತೇನೆ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ. ಹಲ್ಲೆಲೂಯಾ. ಮನೆ ಬಳ್ಳಾರಿ ನಾವು ಮದುವೆಗೆ ಹೋಗಿದ್ವಿ. ದೇವರೇ ಇಷ್ಟು ಖರ್ಚು ಮಾಡ್ಕೊಂಡು ಹೋಗ್ತಿದ್ವಿ, ತಿಂಗಳಿನ ಬಡ್ಜೆಟ್ ಇದೆ, ಏನು ಮಾಡೋದು? ಸ್ವಾಮಿ ಹೇಳ್ದ, ನಿನ್ನ ಬಡತನ ಯಾರು ತೊಗೊಂಡಾರಪ್ಪ? ನಾನು ತೊಗೊಂಡಿದ್ದೀನಿ. ಯಾರು ತೊಗೊಂಡಾರ? ಏಸು ತೊಗೊಂಡಾರ. ಏಸು ತೊಗೊಂಡಾರ. ನಾನು ತೊಗೊಂಡಿನಿ, ಯಾಕೆ ಟೆನ್ಷನ್ ಮಾಡ್ತಿ? ನನ್ನ ಐಶ್ವರ್ಯ ನಿನ್ನೆ ನಾನು ಕೊಟ್ಟಿದ್ದೀನಲ್ಲ ಅದನ್ನು ಹೇಳಂತ ಹೇಳ್ದ ದೇವರು. ಟ್ರೈನಲ್ಲಿ ಹೇಳ್ತಾ ಹೋದೆ. ಮದುವೆ ಕಾರ್ಯಕ್ರಮ ನಡೀತಾ ಇದೆ. ಒಬ್ಬ ದೊಡ್ಡ ಸೇವಕರು, ಅವ್ರು ಹೆಂಗಂಗೋ ಸುದ್ದಿ ಗೊತ್ತಾಗಿದೆ, ನಾನು ಆ ಊರಿಗೆ ಹೋಗಿದ್ದು ಮದುವೆಗೆ. ಅವರು ಆ ಉಪವಾಸ ದೊಡ್ಡ 2,000 ಸಭೆ, 2,000 ಆತ್ಮ ಸಭೆಯಲ್ಲಿ, ದೊಡ್ಡ ಸಭೆ. ಮದುವೆ ಮಧ್ಯದಲ್ಲೇ ಅವರ ಸಭೆಯ ಆತ್ಮಗಳನ್ನು ನನ್ನ ಹತ್ರ ಕಳಿಸ್ಕೊಟ್ಟಾರ. ಒಂದು ವಾಕ್ಯಕ್ಕಾಗಿ ಅವ್ರನ್ನ ಕರ್ಕೊಂಬರ್ರಿ ಅಂತೇಳಿ ಆಟ ಮಾಡಿ ಕಳಿಸ್ಕೊಟ್ಟಾರ. ಮದುವೆ ನಡೀತಾ ಇರುವಾಗಲೇ ಅರ್ಧದಲ್ಲೇ ಎದ್ಕೊಂಡು ಹೋಗಿದ್ದೀನಿ. ಫಸ್ಟ್ ನನ್ನ ತಂದೆನ ಖುಷಿ ಮಾಡ್ಕೊಂಬರ್ತೇನೆ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ. 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 ಈ ರೀತಿಯಾಗಿ ದೇವ್ರಿಗಾಗಿ ನಾವು ಹುಚ್ಚರಾಗಬೇಕು. ಅರ್ಧದಲ್ಲಿ ಬಿಟ್ಕೊಂಡು ಹೋದ್ವಿ. ನಾನೇನು ಖರ್ಚು ಮಾಡಿದ ಅದು 4 ಪಟ್ಟು ದೇವ್ರು ನನಗೆ ಕೊಟ್ಟಾನ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದೇ ಒಂದು ನನ್ನ ಬಡತನ ಯಾರು ತಗೊಂಡಾರ? ಆತನ ಐಶ್ವರ್ಯ ನಾನು ತಗೊಂಡಿದ್ದೇನೆ. ನನಗೆ ಆತನ ಕೊಟ್ಟಿದ್ದಾನೆ, ಕೊಡ್ತಾನೆ, ಕೊಡ್ಲಿಕ್ಕಿದ್ದೇನೆ ಅಂತ ವಾಕ್ಯ ಹೇಳ್ತಿಲ್ಲ. ನಾವು ಐಶ್ವರ್ಯವಂತರಾದೆವು. ಹಲ್ಲೆಲೂಯಾ. ಇವತ್ತಿನಿಂದ ಈ ಸತ್ಯನ ಗಟ್ಟಿಯಾಗಿ ಇಟ್ಕೊಳ್ರಿ. ಕಷ್ಟ ಅಂತ ಹೇಳ್ಬೇಡ್ರಿ. ಆ ಕಷ್ಟ ನಾನು ಯೇಸು ತಗೊಂಡನಂತ ಹೇಳ್ರಿ. ನಿನಗೆ ತಿಳಿದ ರೀತಿಯಲ್ಲಿ ಆ ಕಷ್ಟದಿಂದ ಹೊರಗೆ ಬರಕ ದೇವ್ರ ಮಾರ್ಗಗಳು ಡೋರ್ ಓಪನ್ ಆಗಿಬಿಡ್ತಾವ. ಹಲ್ಲೆಲೂಯಾ. ಆ ಸಹಾಯಕ್ಕಾಗಿ ಯಾರೊಬ್ಬರನ್ನ ಕಳಿಸ್ತಾನೆ, ದೇವ್ರು ಕಳಿಸ್ತಾನೆ, ನಿಮಗೆ ಕಳಿಸ್ತಾನೆ. ಇವತ್ತಿಂದ ಇಷ್ಟು ಪ್ರೀತಿ ಮಾಡಿದ ದೇವರು ಎಲ್ಲ ಮಾಡಿ ಮುಗಿಸಿದ್ದಾನೆ. ರಿಸೀವ್ ಮಾಡ್ಕೊಳ್ಳೋದು ಕಲಿಕೊಳ್ರಿ ಅಷ್ಟೇ. ಸ್ವೀಕಾರ ಮಾಡೋದು ಅಷ್ಟೇ ನಮ್ಮ ಕೆಲಸ. ಬಿಡುಗಡೆ ಮಾಡೋದು ಯಾರ ಕೆಲಸ? ಆತ್ಮಿಕ ಮಂಡಲದಿಂದ ಭೌತಿಕ ಮಂಡಲದಲ್ಲಿ ಬಂದು ಮುಟ್ತದೆ. ಹೆಂಗೆ ಬ್ಯಾಂಕಲ್ಲಿರೋದು ಕೈಗೆ ಬರಬೇಕಂದ್ರೆ ಚೆಕ್ ಬರೆದು ಕೊಡಲೇಬೇಕು. ಹೌದಲ್ಲ? ಹೌದಲ್ಲ? ಚೆಕ್ ಹೆಂಗೆ ಬರೆದು ಕೊಡ್ತೀರೋ ಹಾಗೆ ನಿನ್ನ ಬಾಯಿಂದ ಏನು ಹೇಳ್ತೀಯೋ ಅದು ಚೆಕ್ ಬರ್ದಂಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಈ ರೀತಿಯಾಗಿ ತನ್ನ ಪ್ರೀತಿಯನ್ನು ನಿಮ್ಮ ಮೇಲೆ ತೋರಿಸ್ತಾನೆ ಇದ್ದಾನೆ. ಹಲ್ಲೆಲೂಯಾ. ಈಗಲೂ ನಿನಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ ಏಸಪ್ಪ. ಸುಮ್ಮನೆ ಕುತ್ಕೊಂಡಿಲ್ಲ, ಸುಂದರವಾದ ಬಿಡಾರಗಳನ್ನು ಸಿದ್ಧ ಮಾಡಕ್ಕೆ ಹೋಗೋಣ. ಇಷ್ಟು ಪ್ರೀತಿ ಮಾಡುವ ದೇವರು ಈ ಬೆಳಗಿನ ಜಾವ ನಿಮ್ಮಿಂದ ಏನು ಎದುರು ನೋಡ್ತದಾನ? ಯಾರು ಹೇಳ್ತೀರಿ? ನಾನೀಗ ಮುಗಿಸ್ತೇನೆ. ಒಂದು ಲಾಸ್ಟ್ ಪಾಯಿಂಟ್ ಹೇಳಿ ನಾನು ಮುಗಿಸ್ತೇನೆ. ಈಗ ಇಷ್ಟು ಯೇಸು ಸ್ವಾಮಿ ನಿನ್ನ ಪ್ರೀತಿ ಮಾಡ್ತಾನೆ ಇದ್ದಾನೆ. ಮಾಡಿ 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 ಈಗಲೂ ಮಾಡ್ತಾ ಇದ್ದಾನ. ಮಾಡಿ ಮುಗಿಸ್ತಾನೆ ಎಲ್ಲ ಸಿಲ್ಬೆ ಮೇಲೆ. ಈಗಲೂ ನಿನಗಾಗಿ ಸುಮ್ಮನೆ ಕುತ್ಕೊಂಡಿಲ್ಲ, ಕಣ್ಣೀರು ಆಗ್ತದಾನ. ಈ ಯೇಸು ಸ್ವಾಮಿ ಇವತ್ತು ನಿನ್ನಿಂದ ಏನು ಬಯಸ್ತದಾನ? ಜೋರಾಗಿ ಕೈ ತಟ್ಟೋಣ. ಹಲ್ಲೆಲೂಯಾ. ಮತ್ತೆ ಪಟ ಹೇಳ್ರಿ. ಇಷ್ಟು ದೇವರು ಮಾಡೋಣ ನಿನಗೋಸ್ಕರ, ಇಷ್ಟು ಪ್ರೀತಿ ತೋರ್ಸಾರ, ಈಗಲೂ ಪ್ರೀತಿ ಮಾಡ್ತಾ ಇದಾರ. ಆ ಪ್ರೀತಿಯಿಂದ ನಿನ್ನ ಜಯದ ದಡದಲ್ಲಿ ನಡೆಸ್ಬೇಕಂತ ಆತನ ಬೆನ್ನಿಗೆ ನಿಂತ್ಕೊಂಡ. ನೀನೇನು ಮಾಡ್ಬೇಕು ಇವತ್ತು? ಏನು ಮಾಡಬೇಕು? ಪಟ ಹೇಳ್ರಿ. ನಂಬಿಕೆಯಲ್ಲಿ ಅಮೇನ್. ವೆರಿ ಗುಡ್. ಸುವಾರ್ತೆ ಈ ಪ್ರೀತಿಯನ್ನು ಸಾರಬೇಕು. ವೆರಿ ಗುಡ್. ಮತ್ತೆ ವೆರಿ ಗುಡ್. ಶಕ ಬಾಬಾ ಬಾಬಾ. ಮತ್ತೆ ಶಬಾಬಾ ಬಾಬಾ ಬಾಬಾ ಶಕ ಬಾಬಾ ಬಾಬಾ. ಗ್ಲೋರಿ. ಶಕ ಬಾಬಾ. ಓ ಶಕ ಬಾಬಾ. ಜೋರಾಗಿ ಕೈ ತಟ್ಟೋಣ. ಹಲ್ಲೆಲೂಯಾ. ಗ್ಲೋರಿ ಗ್ಲೋರಿ. ಯಾರದಿದ್ದೀರಾ? ಏಸಪ್ಪ ಇಷ್ಟೆಲ್ಲ ನಿನಗಾಗಿ ಪ್ರೀತಿ ಮಾಡ್ತಾನ ಅದಾನ. ಇನ್ನು ಪ್ರೀತಿ ನಿಲ್ಲಿಸೋದಿಲ್ಲ. ಆತನ ಪ್ರೀತಿ ಶಾಶ್ವತ ಪ್ರೇಮ. ವಾಕ್ಯ ಹೇಳ್ತದೆ, ಶಾಶ್ವತ ಪ್ರೇಮದಿಂದ ಸ್ವಾಮಿ ನಿನ್ನ ಸೆಳೆದುಕೊಂಡನ.
ಈ ಪ್ರೀತಿಗೆ ಬದಲು ಇವತ್ತು ನೀನೇನು ಕೊಡ್ತಿದ್ದೆ ಅವರಿಗೆ? ವೆರಿ ಗುಡ್. ಪೂರ್ಣ ಜೋರಾಗಿ ಕೈ ತಟ್ರಿ. ಎಷ್ಟು ಪಾಯಿಂಟ್ ನೋಡಿ. ಮತ್ತೆ ಮತ್ತೆ ಬೇಗ, ಟೈಮ್ ಇಲ್ಲ. ಶಕ ಬಾಬಾ 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 ಜೀಸಸ್. ಆಮೇನ್. ಜೋರಾಗಿ ಕೈ ತಟ್ಟೋಣ. ಶಿಕಲ ಬಾಬಾ ಬಾಬಾ ಬಾಬಾ. ಓ ಶಕ ಬಾಬಾ. ಎಲ್ಲರೂ ಹೇಳಿದ್ದು ಪರ್ಫೆಕ್ಟ್ ಇದೆ, ನಾನಿಲ್ಲ ಅಂತ ಹೇಳೋದೇ ಇಲ್ಲ. ಆಮೇನ್. ವಾಕ್ಯ ತೋರಿಸ್ಬಿಡ್ತೇನೆ, ವಾಕ್ಯ ತೋರಿಸ್ತೇನೆ. ಪಟ್ನೆ ತೆಗಿರಿ ಯೋಹಾನ್ ಸುವಾರ್ತೆ. ಈಗ ನಾನೇನು ಮಾಡಬೇಕು? ಸ್ವಾಮಿ ಇಷ್ಟು ನನಗೆ ಪ್ರೀತಿ ಮಾಡೋಣಲ್ಲ, ನಾನೇನು ಮಾಡಬೇಕು? ಪಟ್ನೆ ಯೋಹಾನ್ ಸುವಾರ್ತೆ ತೆಗಿರಿ. 14:23. 14:23. ಬೇಗ ಮುಗಿಸ್ತೆ ಬೇಗ. ಯೋಹಾನ 14:23. ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು ಅವನನ್ನು ನನ್ನ ತಂದೆಯು ಪ್ರೀತಿಸುವನು ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ನನ್ನನ್ನು ಪ್ರೀತಿಸದೇ ಇರುವವನು ನನ್ನ ಮಾತುಗಳನ್ನು ಕೈಕೊಂಡು ನಡೆಯುವುದಿಲ್ಲ. ನೀವು ಆಲಿಸುವ ಮಾತು ನನ್ನದಲ್ಲ, ನನ್ನನ್ನು ಕಳುಹಿಸಿದ ತಂದೆಯ ಮಾತೆ. ಶುರಾಗಿ ಕೈ ತಟ್ಟೋಣ. ಕರೆಕ್ಟಾಗಿ ಕೇಳ್ಕೊಳ್ಳಿ. ಇವತ್ತು ನೀನು ನಾನು ದೇವ್ರನ್ನ ಪ್ರೀತಿ ಮಾಡಬೇಕು. ಯೇಸು ಸ್ವಾಮಿ ಇಷ್ಟೆಲ್ಲ ಪ್ರೀತಿ ಮಾಡಿ ಇವತ್ತಿಗೂ ನಿನಗಾಗಿ ಕಣ್ಣೀರಾಗ್ತದನ, ನಿನ್ನ ಜಯದಲ್ಲಿ ನಡೆಸಬೇಕು, ನೀನು ಜಯಶಾಲಿ ಆಗಿರ್ಬೇಕಂತ. ಅದಕ್ಕೆ ಬದಲಾಗಿ ಇವತ್ತು ನೀನು ನಾನೇನು ಮಾಡಬೇಕಂದ್ರೆ, ನಾವು ದೇವರಿಗೆ ಪ್ರಾಣಕ್ಕಿಂತ ಹೆಚ್ಚು ನಾವು ಪ್ರೀತಿ ಮಾಡಬೇಕು. ಗಂಡನಿಗಿಂತ, ಹೆಂಡತಿಗಿಂತ, ನಿಮ್ಮ ಮಕ್ಕಳಿಗಿಂತ, ನಿನ್ನ ಆಸ್ತಿಗಳಿಗಿಂತ, ನಿನ್ನ ಸಾಕು ಪ್ರಾಣಿಗಳಿಗಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಯೇಸಪ್ಪನನ್ನೇ ಪ್ರೀತಿ ಮಾಡಬೇಕು. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ನಿನ್ನ ದೇವರನ್ನು ಪ್ರೀತಿಸಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಆ ಪ್ರೀತಿ ದೇವರು ಕೊಡ್ರಿ. ವಾಪಸ್ ನಿಮ್ಮ ಪ್ರೀತಿನ ದೇವರು ಕೊಡ್ರಿ. ಗಂಡ ಹೆಂಡತಿ ಹೆಂಗೆ ತಮ್ಮ ಪ್ರೀತಿನ ಹಂಚ್ಕೊಳ್ತಾರೋ, ಇವತ್ತು ನಾವು ನಮ್ಮ ಪ್ರೀತಿನ ದೇವ್ರಿಗೆ ಹಂಚ್ಕೊಳ್ಬೇಕು. ಬೆಳಿಗ್ಗೆ ಮಪ್ಪಿರುವಾಗಲೇ ಏಸಪ್ಪನನ್ನು ಖುಷಿ ಮಾಡೋಕ್ಕಾಗಿ ಒಂದು ಏಕಾಂತ ಸ್ಥಳಕ್ಕೆ ಓಡೋಗ್ರಿ. ಆರಾಧನೆಯಿಂದ ಶುರು ಮಾಡಿರಿ. ಮನ ಪಿಚ್ಚಿ ಆರಾಧನೆ ಮಾಡೋದ್ರ ಮೂಲಕ ನಿಮ್ಮ ಪ್ರೀತಿಯನ್ನು ದೇವ್ರಿಗೆ ತೋರ್ಸೋಕ್ಕೆ ಶುರು ಮಾಡಿರಿ. ಹಲ್ಲೆಲೂಯ. ಆರಾಧನೆ ಇಷ್ಟಪಡುವಷ್ಟು ದೇವ್ರು ಯಾವುದು ಇಷ್ಟಪಡಲ್ಲ. ಎಲ್ಲರಿಗೂ ಗೊತ್ತಿರೋದು ವಿಷಯ. ಈ ದೇವ್ರು ಇಷ್ಟಪಡ್ತಾನೆ ಇಲ್ಲ ಆರಾಧನೆ ಇಷ್ಟಪಡ್ತಾನೆ ಇಲ್ಲ. ಆರಾಧನೆ ಮೂಲಕ ನಿಮ್ಮ ಜೀವನ ಶುರು ಮಾಡ್ರಿ. ಪರಿಶುದ್ಧಾತ್ಮನ ಸಹಾಯ ಕೇಳ್ರಿ. ನನ್ನ ಸ್ವಾಮಿಯನ್ನು ಭರ್ಪೂರ ಪ್ರೀತಿ ಮಾಡ್ಬೇಕು. ಇವತ್ತೆಲ್ಲ ನನ್ನ ಸ್ವಾಮಿ ಇಷ್ಟು ಪ್ರೀತಿ ಮಾಡೋಣ. ನನ್ನ ಸ್ವಾಮಿನ 24 ತಾಸು ನನ್ನ ಪ್ರೀತಿ ಮಾಡ್ತಾನೆ ಉಳಿಬೇಕು. ಆತನ ಪ್ರೀತಿಯಲ್ಲಿ ನಾನು ಮುಳುಗಬೇಕು. ನನಗೆ ಸಹಾಯ ಮಾಡಂತ ಹೇಳ್ರಿ. ಪರಿಶುದ್ಧ ಆತ್ಮದೇವರು ಅದ್ಭುತವಾಗಿ ನಿಮಗೆ ಕಲಿಸ್ಕೊಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮಾತು ನಾವು ಕೇಳಬೇಕು. ಕರೆಕ್ಟಾಗಿ ಕೇಳಿ. ದೇವರ ದೀಕ್ಷೆ ತಗೊಂಡ್ರೆ ಹಿಂದೆ ಮುಂದೆ ನೋಡದೆ ನೀನು ದೀಕ್ಷಾ ಸ್ಥಾನಕ್ಕೆ ಮುಂದೆ ಬರ್ತೀಗ. ಯಾವಾಗ ದೇವ್ರನ್ನ ನಿಜವಾಗಲಿ ನೀನು ಪ್ರೀತಿ ಮಾಡಿದರೆ, ದೇವ್ರನ್ನ ಯಾರು ಪ್ರೀತಿ ಮಾಡ್ತಾರೋ ಅವ್ರ ಮಾತು ಕೇಳೋದ್ರಲ್ಲಿ ಹಿಂದೇಟಾಗಲ್ಲ. ನೀವು ನಂಬ್ತಿರಲ್ಲೋ, ಯೇಸುಸ್ವಾಮಿನ ನಂಬಿ ಕೇವಲ 6 ತಿಂಗಳಲ್ಲೇ ದೀಕ್ಷೆ ತಗೊಂಡವ್ ನಾನು. ಬರೀ 6 ತಿಂಗಳಾಗಿದೆ. ದೀಕ್ಷಾ ಸ್ಥಾನ ತಗೊಂಡು ಬೈಬಲ್ ಕಾಲೇಜಿಗೆ ಓಡೋಗಿದ್ದೀನಿ. ದೊಡ್ಡ ಜಾಬ್ ಬಿಟ್ಕೊಂಡು, ದೊಡ್ಡ ಜಾಬು ಜಿಂದಾಲಲ್ಲಿ. ಇವತ್ತು 1 ಲಕ್ಷ ಇರ್ತಿತ್ತು ಪಗಾರ ನನಗೆ. ಯಾಕೆ? ದೇವ್ರ ಮೇಲೆ ಪ್ರೀತಿ. ಹುಚ್ಚನಾಗಿದೆ ನಾನು. ಇವತ್ತು ದೇವ್ರಿಗಾಗಿ ನಾನು ಹುಚ್ಚನಾಗಿದ್ದೇನೆ. ಪ್ರತಿದಿನ ಅಳುತ್ತೇನೆ, ದೇವರೇ ನೀನು ಹೊಂದಿದ್ರೆ ನನಗೆ ಸಾಕಂತ ಹೇಳುತ್ತೆ. ನೀನು ಪರಲೋಕದಲ್ಲಿ ನನಗೆ ದೊಡ್ಡ ಸ್ಥಾನ ಇಲ್ಲದೆ ಇದ್ರು ಅಡ್ಡಿಲ್ಲ, ಪರಲೋಕದಲ್ಲಿ ನನಗೆ ದೊಡ್ಡ ಬಹುಮಾನ ಸಿಗದೆ ಇದ್ರು ಅಡ್ಡಿಲ್ಲ, ನೀನು ಹೊಂದಿದ್ರೆ ನನಗೆ ಸಾಕಪ್ಪ. ಈ ಸ್ಟೇಜಿಗೆ ನಾವು ಬಂದು ಮುಟ್ಟಬೇಕು. ಯಾವಾಗ ಈ ಸ್ಟೇಜಿಗೆ ನೀವು ಬರ್ತೀರೋ, ನೀನು ಏನು ಹೇಳ್ತೀಗೋ ಒಂದು ಸಣ್ಣದಾಗಿ ಮನಸ್ಸಲ್ಲಿ ಅಂದ್ಕೊಂಡ್ರೆ ಬಂತದು ಪಾರ್ಸಲ್ ಬಂತು. ಇವತ್ತು ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಪ್ರೀತಿ ಮಾಡಬೇಡ್ರಿ. ದೇವ್ರ ಸ್ಥಾನ ದೇವರಿಗೆ ಕೊಡ್ರಿ.
ಯಾವಾಗ ನೀನು ದೇವ್ರ ಪ್ರೀತಿ ಮಾಡ್ತೀಯೋ ದೇವರ ಸನ್ನಿಧಿ ಓಡೋಡಿ ಬರ್ತೀರಿ. ನಾವು ಫೋನ್ ಮಾಡಬೇಕಂತ ಅವಶ್ಯಕತೆ ಇಲ್ಲ, ಬನ್ನಿ ಬನ್ನಿ ಅಂತ ಬೆನ್ನಿ ಬೀಳೋ ಅವಶ್ಯಕತೆ ಇಲ್ಲ. ನೀವು ಓಡೋಡಿ ಬರ್ತೀರಿ. ದೇವ್ರನ್ನ ಪ್ರೀತಿ ಮಾಡ್ರಿ. ಇಷ್ಟು ಪ್ರೀತಿ ಮಾಡೋಣತನ. ನಿನ್ನ ಜಾಗದಲ್ಲಿ ಶಾಪಗ್ರಸ್ತನಾಗಿ, ಶಾಪಕ್ಕೆ ಬದಲು ಅಬ್ರಾಹ್ಮನ 7 ಆಶೀರ್ವಾದ ತಂದುಕೊಟ್ಟ. ನೀನು ಐಶ್ವರ್ಯವಂತರಾಗಿ ಮಾಡಕ್ಕೆ ತಾನು ದರಿದ್ರನಾದ. ನೀನು ಪರಿಶುದ್ಧ ನೀತಿವಂತನಾಗಿ ಮೋಕ್ಷಕ್ಕೆ ಮುಟ್ಟಬೇಕಂತ ನಿನ್ನ ಪಾಪ ತಾನು ಪಾಪ ಸ್ವರೂಪಿಯಾದ. ನೀನು ಮೋಕ್ಷಕ್ಕೆ ಹೋಗಿ ಮುಟ್ಟಬೇಕಂತ ನಿನ್ನ ಪಾಪದ ಸಂಬಳ ಭಯಂಕರ ಮರಣ. 6 ತಾಸುಗಳು ಒದ್ದಾಡಿ ಇಡೀ ಮೈಯಲ್ಲಿ ರಕ್ತ ಸರ್ಕಿ 6 ತಾಸು ಒದ್ದಾಡಿ ತನ್ನ ಜೀವನೇ ಕೊಟ್ಟ ನಿನಗೋಸ್ಕರ. ನಿನಗೆ ನಿತ್ಯ ಜೀವ ಕೊಡಬೇಕಂತ ಸ್ವಾಮಿ ಇಷ್ಟೆಲ್ಲ ಮಾಡೋಣ. ಇವತ್ತು ನೀನು ಆತನಿಗೆ ಆ ಪ್ರೀತಿ ವಾಪಸ್ ಕೊಡ್ತೀಯ? ಆ ಭರ್ಪೂರ ಪ್ರೀತಿ ಯೇಸು ಸ್ವಾಮಿಗೆ ವಾಪಸ್ ಕೊಡೋರು ಕೈ ಎತ್ರಿ. ನಾನು ಸಮೃದ್ಧವಾಗಿ ನನ್ನ ದೇವರನ್ನ ಪ್ರೀತಿ ಮಾಡೋಕ್ಕೆ ನನ್ನನ್ನು ಒಪ್ಪಿಸ್ಕೊಡ್ತೀರಾ? ಖಾಲಿ ಆಶೀರ್ವಾದ ಸಾಕ ನಿಮಗೆ? ಯೇಸು ಸ್ವಾಮಿ ಆಶೀರ್ವಾದ ಸಾಕ? ಯೇಸು ಸ್ವಾಮಿ ಕಷ್ಟ ಪರಿಹಾರಕ್ಕಾಗಿ ಅಷ್ಟೇ ಬರ್ತೀರಾ? ಯೇಸು ಸ್ವಾಮಿ ನಿಮ್ಮ ಕೆಲಸ ಮಾಡಿಕೊಡ್ಬೇಕು ಅಷ್ಟಕ್ಕೆ ಬರ್ತೀರಾ? ಅದಾದ್ಕೊಳ್ಳಿ ಹೋಗ್ಬಿಡ್ತೀರಾ? ನಿಮ್ಮನ್ನು ಪ್ರೀತಿ ಮಾಡೋಕ್ಕಾಗಿ ತನ್ನ ಪ್ರಾಣವನ್ನು ಲೆಕ್ಕ ಮಾಡಲಿಲ್ಲ. ನಿಮ್ಮನ್ನು ಪ್ರೀತಿಸುವುದಕ್ಕಾಗಿ ತನ್ನ ದಿರುವ ಸ್ಥಾನಮಾನೆಲ್ಲ ಬಿಟ್ಕೊಂಡು ದರಿದ್ರನಾಗಿ ಬಂದ. ಹುಟ್ಟಿದಾಗ ಒಂದು ಸ್ಥಳ ಇಲ್ಲ ಯೇಸು ಸ್ವಾಮಿಗೆ, ದನದ ಕೊಟ್ಟಿಗೆಯಲ್ಲಿ ಹುಟ್ಕೊಂಬಂದ. ಇಷ್ಟು ಪ್ರೀತಿ ಮಾಡೋ ದೇವರಿಗೆ ಬೆಳಗಿನ ಜಾವ ಒಂದೇ ಕೇಳ್ತದನ, ನೀನು ನನ್ನನ್ನು ಭರ್ಪೂರಾಗಿ ಪ್ರೀತಿಸ್ತೀಯ? ನನ್ನ ಮಾತಿನಂತೆ ನೀನು ನಡೆದುಕೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗಲೂ ತಪ್ಪನೆ ನಿಮಗೆ ಸಿಟ್ಟು ಬರ್ಬೋದು. ಸ್ವಾಮಿ ಹೇಳ್ತಾನೆ, ಕೋಪ ಮಾಡಿದ್ರು ಪಾಪ ಮಾಡಬೇಡ ಅಂತಾನ. ಕೋಪ ಬಂದಾಗ ಕೆಟ್ಟ